ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋವಿತಾ ಡಿಸೈನರ್ಸ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಾನು ಕೊಡ್ತಾ ಇರೋ ಕ್ಲಾಸಸ್ನೆಲ್ಲ ನೋಡ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀನಿ. ಆದರೂ ಲೈಕ್ಸ್ ಎಲ್ಲ ತುಂಬ ಕಡಿಮೆ ಬರ್ತಾ ಇದೆ. ದಯವಿಟ್ಟು ನೋಡಿದ ಜನರೆಲ್ಲರೂ ಲೈಕ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ನಾನು ಹಾಕ್ತಾ ಇರೋ ಎಲ್ಲ ವೀಡಿಯೋಸನ್ನು ಆರಿ ವರ್ಕಲ್ಲಿ ಪ್ಲೇಲಿಸ್ಟ್ ಮಾಡಿ ಹಾಕಿದ್ದೀನಿ. ಹೋಗಿ ನೋಡಿ, ಹೊಸಬ್ರು ಕಲಿಯೋರಿದ್ದರೆ ಕಲೀರಿ. ಹಾಗೆ ದಯವಿಟ್ಟು ಸಪೋರ್ಟ್ ಮಾಡಿ. ನೋಡಿ, ಈ ಥರ ನಾನು ಇವತ್ತು ಆರಿ ಲಾಂಗ್ ಆ್ಯಂಡ್ ಶಾರ್ಟ್ ಸ್ಟಿಚ್ಚಲ್ಲಿ ಫೆದರ್ ಸ್ಟಿಚ್ಚನ್ನು ಹೇಳ್ತಾ ಇದ್ದೀನಿ. ಫೆದರ್ ಸ್ಟಿಚ್ಚನ್ನು ಹೇಳೋಕ್ಕಿಂತ ಮುಂಚೆ ನೋಡಿ ಯಾವ ಥರ ಮಾರ್ಕ್ ಮಾಡ್ಕೊಬೇಕು, ಡ್ರಾ ಮಾಡ್ಕೋಬೇಕು ಅಂತ ತೋರಿಸ್ತಾ ಇದ್ದೀನಿ. ಈ ಥರ ಸುಮ್ಮನೆ ಒಂದು ಲೈನ್ ಹಾಕ್ಕೊಳ್ಳಿ, ಕರೆಕ್ಟಾಗಿ 1-2 ಇಂಚ್ ಹಾಗೆ ಮಿಡ್ಲು ಮಾರ್ಕ್ ಮಾಡಿಕೊಂಡು ಅಲ್ಲಿ ನಾನೊಂದು ಕುಂದನ್ ಸ್ಟೋನ್ ಹಾಕ್ತಾಯಿದ್ದೀನಿ. ಆ ಕುಂದನ್ ಸ್ಟೋನು ಮಧ್ಯದಲ್ಲಿ ಇಟ್ಬಿಟ್ಟು ಅದು ಫುಲ್ಲು ಕರೆಕ್ಟ್ ಫಿಟ್ಟಿಂಗ್ ಬೇಕಲ್ವ ನಮಗೆ, ಅದಕ್ಕೋಸ್ಕರ ಅದಕ್ಕೆ ಸುತ್ತ ಒಂದು ಪೆನ್ಸಿಲಲ್ಲಿ ಲೈನ್ ಹಾಕ್ಕೊಳ್ಳಿ. ಸುತ್ತ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡಾಗ ನಿಮಗೆ ಫಿಟ್ಟಿಂಗ್ ಮಾಡೋಕ್ಕೆ ಕರೆಕ್ಟ್ ಆಗುತ್ತೆ. ನೋಡಿ, ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? ಅದ್ರ ಮಾರ್ಕ್ ಮಾಡಿದ ನಂತರ ಅದಕ್ಕಿಂತ ಸ್ವಲ್ಪ ಮೇಲ್ಗಡೆ ಮಾರ್ಕ್ ಮಾಡ್ಕೊಳ್ಳಿ. ಇನ್ನೊಂದು ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಕಮಾನ್ ಇದೆಯಲ್ಲ, ಆ ಥರ ಮಾರ್ಕ್ ಮಾಡ್ಕೊಳ್ಳಿ. ಅದಕ್ಕಿಂತ ಸ್ವಲ್ಪ ಮೇಲ್ಗಡೆ. ಇದು ಸ್ವಲ್ಪ ಗೊತ್ತಾಗಲಿ ಅಂತ ನಿಮಗೆ ಡಾರ್ಕ್ ಮಾಡ್ತಾಯಿದ್ದೀನಿ ನಾನು. ನೋಡಿ, ಮಧ್ಯದಲ್ಲಿ ಕರೆಕ್ಟು ಸ್ಟೋನ್ ಇಡ್ತೀವಲ್ಲ, ಅದರ ಅಳತೆಗೆ ತಕ್ಕಂಗೆ ಅಳತೆ ಮಾಡ್ಕೊಳ್ಳಿ ಫಸ್ಟೇ. ಆಮೇಲೆ ಅದರ ಸುತ್ತ ಸ್ವಲ್ಪ ಗ್ಯಾಪ್ ಕೊಟ್ಟು ಒಂಚೂರು ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಸ್ವಲ್ಪ ಗ್ಯಾಪ್ ಕೊಟ್ಟು ಮಾರ್ಕ್ ಮಾಡಿ. ಆಮೇಲೆ ಅದ್ರಿಗಿಂತ ಮೇಲೆ ಮತ್ತೊಂದು ಲೈನು ಮಾರ್ಕ್ ಮಾಡ್ಕೋಬೇಕು ನೀವು, ಸೇಮ್ ಅದೇ ಶೇಪಲ್ಲಿ ತೋರಿಸ್ತೀನಿ. ಇದಾದ ನಂತರ ನೋಡಿ, ಈ ಗ್ಯಾಪಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಎಲ್ಲ ಡ್ರಾ ಮಾಡಿಕೊಂಡು ನೀವು ಮಾಡೋದ್ರಿಂದ, ಈಗ ನಾನು ನಿಮಗೆ ಏನು ಗೊತ್ತಾ, ಕರೆಕ್ಟ್ ಅಳತೆಯಲ್ಲಿ ತೋರಿಸ್ತಾ ಇಲ್ಲ. ನೀವು ಬ್ಲೌಸಿಗೆಲ್ಲ ಡಿಸೈನ್ ಮಾಡುವಾಗ ಆಗ ನಿಮಗೆ ತೋರಿಸ್ತೀನಿ. ಬ್ಲೌಸ್ ಡಿಸೈನಿಗೆಲ್ಲ ಹೇಗೆ ಮಾರ್ಕ್ ಮಾಡ್ಕೊಬೇಕು, ಡಿಸೈನಿಗೆಲ್ಲ ಹೇಗೆ ಡ್ರಾ ಮಾಡ್ಕೊಬೇಕು ಅಂತ ತೋರಿಸ್ತೀನಿ. ಈ ಥರ ಫೆದರ್ನ ಯಾವ ಅಳತೆಯಲ್ಲಿ ಡ್ರಾ ಮಾಡ್ಕೋಬೇಕಂತ ತೋರಿಸ್ತೀನಿ. ಇದು ನಿಮಗೆ ಕಲಿಯೋಕ್ಕೋಸ್ಕರ ಅಂತ ತೋರಿಸ್ತಾ ಇದ್ದೀನಿ. ನಾನು ಕೆಳಗಡೆ ಲೈನ್ನ 1-2 ಇಂಚ್ ಮಾಡ್ಕೊಂಡಿದ್ದೀನಿ. ಎರಡರ ಮಧ್ಯಕ್ಕೆ ಮಾರ್ಕ್ ಮಾಡಿಕೊಂಡು ಈ ಥರ ಅಂದಾಜಲ್ಲಿ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ರೆ ಅದೊಂದು ಸ್ಕೇಲ್ ಸಿಗುತ್ತೆ ನೋಡಿ, ಇಲ್ಲದ್ರೆ ಕೈವಾರದಲ್ಲಾದರೂ ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? ಈಗ ನಿಮಗೆ ಸಿಲ್ಕ್ ಥ್ರೆಡ್ ತೊಗೊಳ್ಳಿ, ಯಾವುದಾದ್ರೂ ಒಂದು ಕಲರು, ಡಬಲ್ ಸ್ಟ್ಯಾಂಡ್ ತೊಗೊಳ್ಳಿ. ನೋಡಿ, ನಾನು ನೆಕ್ಸ್ಟ್ ತೋರಿಸ್ತೀನಿ ಹೇಗೆ ವರ್ಕ್ ಮಾಡೋದು ಅಂತ ಹೇಳಿ. ನೋಡಿ, ಈ ಕಾರ್ನರ್ ಅಥವಾ ಆ ಕಾರ್ನರ್ ಯಾವುದಾದ್ರೂ ಒಂದು ಕಾರ್ನರಿಂದ ಸ್ಟಾರ್ಟ್ ಮಾಡಿ. ಆ ಫಸ್ಟ್ ಲೈನಲ್ಲ, ಸೆಕೆಂಡ್ ಲೈನ್ ಇದೆ ನೋಡಿ, ಆ ಲೈನಿಂದ ಒಂದು ಚೈನ್ ತಗೊಳ್ಳಿ. ಇದು ಸೇಮ್ ಮೆಥಡು, ಶೇಪ್ ಮಾತ್ರ ಚೇಂಜ್ ಇರುತ್ತಷ್ಟೇ. ಅಂದರೆ ಈ ಥರ ಫೆದರ್ ಥರ ಇರುತ್ತೆ ನೋಡಿ. ಅದಕ್ಕೊಂದು ಚೈನ್ ಹಾಕ್ಬಿಟ್ಟು ನೆಕ್ಸ್ಟ್ ಲೈನಿಗೆ ಇನ್ನೊಂದು ಚೈನ್ ಹಾಕ್ಬಿಟ್ಟು ಬಟನ್ ಹೋಲ್ ಸ್ಟಿಚ್ಚಲ್ಲಿ ಕೆಳಗೆ ಎಳಿತೀವಲ್ವ, ಅದೇ ಥರ ಲಾಕ್ ಸ್ಟಿಚ್ ಹಾಕ್ದೇನೆ ಕೆಳಗೆ ಎಳ್ಕೊಂಡು ಬಂದು ಅಲ್ಲಿ ಚೈನ್ನ ಲಾಕ್ ಮಾಡಿ, ಮತ್ತು ಅದ್ರ ಪಕ್ಕಕ್ಕೆ ಒಂದು ಚಿಕ್ಕ ಲಾಕ್ ಮಾಡಬೇಕು. ಚಿಕ್ಕ ಲಾಕ್ ಮಾಡಿ. ನಾನು ತೀರಾ ಚಿಕ್ಕದು ತೊಗೊಂಬಿಟ್ಟೆ, ಬರ್ತಾಯಿಲ್ಲ, ನೋಡ್ಕೊಂಡು ಮಾಡಿ ಆಯಿತಾ. ಚಿಕ್ಕ ಲಾಕನ್ನ ಹಾಕೋದನ್ನು ಟ್ರೈ ಮಾಡಿ. ನೋಡಿ, ಈ ಥರ. ಮತ್ತೇನು ಗೊತ್ತಾ, ಕೆಲವೊಮ್ಮೆ ಏನು ಮಾಡ್ತೀವಿ ಅಂದರೆ, ನಿಮಗೆ ಇದೊಂದು ಟ್ರಿಕ್ಸ್ ಹೇಳಲೇಬೇಕು. ಇದು ನೀಡಲ್ ಇದೆ ಅಲ್ವಾ, ಅದನ್ನು ನಾವು ಚುಚ್ಕೊಂಡ್ಬಿಟ್ಟಿರ್ತೀವಿ. ಆಗ ನಮಗೆ ದಾರನ ಮೇಲೆ ತಗೊಳ್ಳೋಕೆ ಕಷ್ಟ ಆಗಿಬಿಡುತ್ತೆ. ನೋಡಿ, ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಾಗೇ ಇದೇ ಥರನೇ ಪಕ್ಕ ಕೆಳಗಡೆ ಲೈನಲ್ಲಿ, ಮೇಲ್ಗಡೆ ಲೈನಲ್ಲಿ ಸ್ವಲ್ಪ ಗ್ಯಾಪ್ ಕೊಟ್ಟು ಸ್ಟಿಚ್ ಹಾಕಿ. ಓಕೆನಾ? ಇದು ಆಲ್ರೆಡಿ ನಿಮಗೆ ನಾನು 2 ಟೈಪನ್ನ ತೋರಿಸ್ಕೊಟ್ಟಿದ್ದೀನಿ. ಸೇಮ್ ಅದೇ ಥರನೇ, ಶೇಪ್ ಮಾತ್ರ ಚೇಂಜ್ ಇರುತ್ತೆ. ಇದು ಫೆದರ್ ರೌಂಡಲ್ಲಿದೆ, ಅದೆಲ್ಲ ಲೀಫ್ ಅಷ್ಟೇ. ಅದು ಲೀಫ್ ಫಿಲ್ಲಿಂಗು, ಇದು ಫೆದರ್ ಫಿಲ್ಲಿಂಗು. ನೋಡಿ, ಸೇಮ್ ಅದೇ ಥರನೇ ಪಕ್ಕನೇ ಹಾಕ್ತಾ ಬಟನ್ ಹೋಳು ಎಳ್ಕೊಂಡಾಗಿ ಕೆಳಗೆ ಎಳ್ಕೊಂಡು ಲಾಕ್ ಮಾಡ್ತಾ ಬನ್ನಿ.
ನಿಮಗೆ ಆವಾಗ ಟ್ರಿಕ್ಸ್ ಹೇಳೋದು ಅಲ್ಲಿ ಸ್ಟಾಪ್ ಮಾಡಿದ್ನಲ್ವ, ಅದೇ ಚಿಕ್ಕದಾಗಿ ಚುಚ್ಕೊಂಡ್ಬಿಟ್ಟಿರ್ತೀವಿ, ಕೆಳಗಡೆಯಿಂದ ದಾರ ಎಳೆದ್ರೆ ಬರೋದಿಲ್ಲ. ನೀವೇನು ಮಾಡಬೇಕು ಅಂದರೆ ದಪ್ಪ ಬಟ್ಟೆಗೆಲ್ಲ ಸ್ವಲ್ಪ ಒಳಗೇನೆ ಜಾಸ್ತಿ ಚುಚ್ಚಿ ಪರವಾಗಿಲ್ಲ. ನೋಡಿ ಈಗ ಚುಚ್ತಾ ಇದ್ದೀನಿ ನೋಡಿ, ಈ ಥರ ಚುಚ್ಚಿ ಒಳಗೆ, ಆಗ ನಿಮಗೆ ದಾರ ನೀಟಾಗಿ ಮೇಲೆ ತೆಗಿಬೋದು. ಈಗ ಸಿಲ್ಕ್ ಬ್ಲೌಸ್ಗಳಿಗೆಲ್ಲ ಏನು ಮಾಡ್ತೀರಿ ಅಂದರೆ ತುಂಬ ಒಳಗಡೆ ಚುಚ್ಚಿಬಿಟ್ರೆ ತುಂಬ ಹೋಲ್ ದೊಡ್ಡದಾಗ್ಬಿಡುತ್ತೆ. ಆಗ ಏನಾಗುತ್ತೆ ಅಂದರೆ ಬಟ್ಟೆ ನೀವು ಸ್ಟಿಚ್ಚಿನ ಸುತ್ತ ತುಂಬ ಅಗ್ಲ ಹೋಲೆಲ್ಲ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ ಚೂರೆ ಚುಚ್ಚಿ ಸಿಲ್ಕ್ ಬಟ್ಟೆಗೆಲ್ಲ. ಈ ಥರ ಪಾಪ್ಲಿನ್ ಕ್ಲಾತಿಗೆಲ್ಲ ಸ್ವಲ್ಪ ಜಾಸ್ತಿ ಚುಚ್ಚಿ ಪರವಾಗಿಲ್ಲ. ಈ ಪಾಪ್ಲಿನ್ ಕ್ಲಾತಲ್ಲಂತೂ ಝರಿ ಥ್ರೆಡ್ಡು ತುಂಬ ಕಷ್ಟ ಕೊಡುತ್ತೆ, ಬರೋದೇ ಇಲ್ಲ ಹೊರಗಡೆ ಝರಿ ಥ್ರೆಡ್ಡು. ಆದರೆ ಸ್ವಲ್ಪ ದೊಡ್ಡದಾಗಿ ಹೋಲ್ ಮಾಡಿದ್ರೆ ಏನು ತೊಂದರೆ ಇಲ್ಲ. ಆದರೆ ಸಿಲ್ಕ್ ಥ್ರೆಡ್ ಎಲ್ಲ ಸಿಲ್ಕ್ ಬಟ್ಟೆ ಮಾತ್ರ ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ನೋಡಿ ಈಗ ನಾನು ಹಾಕ್ತಾ ಇದ್ದೀನಲ್ಲ ವರ್ಕು, ಅದೇ ಥರನೇ ಫುಲ್ಲು ರೌಂಡಾಗಿ ಹಾಕ್ಕೊಂಡು ಬನ್ನಿ. ಓಕೆನಾ, ತೋರಿಸ್ದೆ ಅಲ್ವಾ. ಕೆಳಗಡೆ ಹತ್ರ ಹಾಕಿ ಥರ್ಡ್ ಲೈನಿಗೆ, ಲಾಸ್ಟ್ ಲೈನಿಗೆ ಸ್ವಲ್ಪ ದೂರ ಹಾಕ್ತಾ ಬನ್ನಿ. ಮತ್ತೇನು ಗೊತ್ತಾ, ನಾವೇನು ಪರ್ಫೆಕ್ಟಾಗಿ ಕರೆಕ್ಟ್ ಶೇಪ್ ಮೇಂಟೈನ್ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಆದರೆ ನೀವು ಅಂದಾಜು ಮಾಡ್ಕೋಬೇಕು. ಓಕೆನಾ, ಯಾವುದೇ ಡಿಸೈನ್ ಮಾಡುವಾಗಲಿ ನೀವು ಡಿಸೈನನ್ನು ಸ್ಟಿಚ್ಗಳನ್ನ ನೀವು ಕರೆಕ್ಟಾಗಿ ಸೇಮ್ ಲೆವೆಲಲ್ಲಿ ಮೇಂಟೈನ್ ಮಾಡ್ತೀನಿ ಅಂತ ಹೋದರೆ ಆಗಲ್ಲ. ಅದಕ್ಕೆ ಎಂಡಿಗೆ ಬರುವಾಗ ಸ್ವಲ್ಪ ಆಚೆ ಈಚೆ ಎಲ್ಲ ಆಗ್ತಿರುತ್ತೆ. ಅದಕ್ಕೇನು ಮಾಡಬೇಕಂದ್ರೆ ನೀವು ಎಂಡಿಗೆ ಬರೋ ಟೈಮಲ್ಲಿ ಸ್ವಲ್ಪ ನೋಡಿಕೊಂಡು ಹ್ಯಾಂಡ್ಲು ಮಾಡಿ. ಯಾಕೆನಾ, ಸ್ವಲ್ಪ ನೋಡ್ಕೋಬೇಕಾಗತ್ತೆ. ಸ್ವಲ್ಪ ದೂರ ಬಂತು ಅನ್ನುವಾಗ, ಸ್ವಲ್ಪ ಜಾಸ್ತಿ ಜಾಗ ಉಳಿತು, ಇಲ್ಲಿ ಕೆಳಗಡೆ ಬೇಗ ಫಿಲ್ ಆಗ್ತಾಯಿದೆ ಅನ್ನುವಾಗ ಸ್ವಲ್ಪ ದೂರಕ್ಕೆ ಹಾಕ್ಕೊಳ್ಳೋದು. ಆ ದೂರಕ್ಕೆ ಹಾಕಿದ್ರೂ ತುಂಬ ಗ್ಯಾಪ್ ಕಾಣೋ ಹಾಗೆಲ್ಲ ಹಾಕ್ಕೊಂಡು ಹೋಗಬೇಡಿ. ಮತ್ತು ನಾನಲ್ಲಿ ಕುಂದನ್ ಹಾಕಿದ್ನಲ್ವಾ, ಆ ಜಾಗದಲ್ಲಿ ನೀವು ಕುಂದನ್ನೇ ಹಾಕಬೇಕಂತೇನಿಲ್ಲ. ಪರ್ಲ್ ಹಾಕ್ಬೋದು, ಬೀಡ್ಸ್ ಹಾಕ್ಬೋದು, ಏನು ಬೇಕಾದರೂ ಹಾಕ್ಕೊಳ್ಳಿ, ಏನು ತೊಂದರೆ ಇಲ್ಲ. ನಾನು ವಿಡಿಯೋನ ಫಾಸ್ಟ್ ಮಾಡಿದ್ದೀನಿ. ಇದೇ ಥರನೇ ಎಂಡ್ವರೆಗೂ ಹಾಕ್ಕೊಂಡು ಹೋಗಿ. ಓಕೆನಾ, ನಿಮಗೆ ಎಂಡ್ ಆಗುವಾಗ ತೋರಿಸ್ತೀನಿ ನೋಡಿ. ನನಗೂ ಕೂಡ ಹೆಚ್ಚು ಕಮ್ಮಿ ಬಂದೇ ಬರುತ್ತೆ, ಅಂತ ಪರ್ಫೆಕ್ಟಾಗಿ ಏನಾಗಲ್ಲ. ಸ್ವಲ್ಪ ದಿನ ಹಾಗೆ ಹಾಕ್ತಾ ನೀವು ನನಗಿಂತನೂ ಚೆನ್ನಾಗಿ ಹಾಕ್ಬೋದು. ಈ ಕಲಿಯೋ ವಿಷಯದಲ್ಲೆಲ್ಲ ಏನು ಗೊತ್ತಾ, ಸೀನಿಯರು ಜೂನಿಯರ್ಸ್ ಅಂತ ಏನಿರಲ್ಲ. ನೆಕ್ಸ್ಟ್ ಕಲಿಯೋರು ನಮಗಿಂತನೂ ಚೆನ್ನಾಗಿ ಹಾಕ್ಬೋದು, ಇನ್ನೂ ಚೆನ್ನಾಗಿ ಟೀಚ್ ಮಾಡ್ಬೋದು, ಇನ್ನೂ ಒಳ್ಳೆ ಡಿಸೈನರ್ ಆಗ್ಬೋದು. ಅದೆಲ್ಲ ಹೇಳೋಕ್ಕಾಗಲ್ಲ. ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಿರಲ್ವ, ಆವಾಗಲೇ ನಿಮಗೆ ಗೊತ್ತಾಗೋದು ನಿಮ್ಮ ಕೆಪಾಸಿಟಿ ಏನಂತ. ಯಾವುದೇ ಕಾರಣಕ್ಕೂ ಪ್ರಾಕ್ಟೀಸ್ ಮಾತ್ರ ನಿಲ್ಲಿಸ್ಬೇಡಿ. ಓಕೆನಾ, ಈಗ ನೀವೇನಾದರೂ ಸ್ಟಾರ್ಟ್ ಮಾಡಿದರೆ ಕಲೀಲಿಕ್ಕೆ ನಿಲ್ಲಿಸಲೇಬೇಡಿ. ಫಸ್ಟ್ ನನಗೂ ತುಂಬ ಇರಿಟೇಟ್ ಆಗ್ತಾಯಿತ್ತು. ಆ ದಾರ ಎಲ್ಲ ಕಟ್ಟಾಗೋದು ಕೂತ್ಕೊಳ್ತಾನೇ ಇರಲಿಲ್ಲ. ಅಯ್ಯೋ, ಒಂದೆರಡಲ್ಲ. ಆದರೂ ಕೂಡ ನಾನು ಬಿಡಬಾರ್ದು, ಕಲೀಲೇಬೇಕಂತ ಹೇಳಿ ಕಲ್ತ್ಕೊಳ್ತಾ ಬಂದೆ. ಕಲ್ತಿದ್ದೀನಿ ದೇವ್ರ ದಯೆಯಿಂದ, ನಿಮ್ಮೆಲ್ಲರ ಆಶೀರ್ವಾದದಿಂದ ಈಗ ಯೂಟ್ಯೂಬಲ್ಲಿ ಸಕ್ಸಸ್ ಆಗಬೇಕಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಪ್ರತಿ ಸಾರಿ ಹೇಳ್ತೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ. ನೋಡಿ ಈ ಥರ ಎಂಡ್ವರೆಗೂ ನಾನು ಸ್ಲೋ ಮಾಡ್ತೀನಿ. ಈಗ ಫಾಸ್ಟ್ ಇರೋದನ್ನು ನಿಮಗೆ ಎಂಡಲ್ಲಿ ತೋರಿಸ್ತೀನಿ, ನನಗೆ ಯಾವ ಥರ ಪ್ರಾಬ್ಲಮ್ ಆಯಿತು ಅಂತ ಹೇಳಿ. ನೋಡಿ 1 ನಿಮಿಷ ಆಗ್ತಾ ಬಂತು ಫಾಸ್ಟ್ ಇರೋದು. ಈಗ ನೋಡಿ ನನಗೂ ಕೂಡ ಮೇಲ್ಗಡೆ ಲೈನ್ ನೋಡಿ ಎಷ್ಟು ಗ್ಯಾಪ್ ಇದೆ. ನನಗೆ ಕೆಳಗಡೆ ಲೈನು ಬೇಗ ಫಿಲ್ ಆಗುತ್ತೆ, ಮೇಲ್ಗಡೆ ಲೈನ್ ಬೇಗ ಫಿಲ್ ಆಗಲ್ಲ. ಮತ್ತು ಲಾಕ್ ಹಾಕೋ ಜಾಗದಲ್ಲಿ ಜಾಗ ಕೂಡ ಇಲ್ಲ. ಆವಾಗ ಏನು ಮಾಡಬೇಕು ಅಂದರೆ ನೋಡಿ ಈ ಥರ ಸ್ವಲ್ಪ ಜಾಸ್ತಿ ತಗೊಳ್ಳಿ, ಆ ಕಡೆ ಏನಾಗಲ್ಲ. ಮತ್ತು ನಾವು ಸುತ್ತ ಫಿನಿಷಿಂಗ್ ಲೈನೆಲ್ಲ ಏನಾದರೂ ಕೊಡ್ತೀವಲ್ವ, ಚೈನ್ ಸ್ಟಿಚ್ಚು ಅಥವಾ ಬೀಡ್ಸ್ ವರ್ಕ್ ಏನಾದರೂ ಮಾಡ್ತೀವಲ್ವ, ಆವಾಗ ಗೊತ್ತಾಗೋದಿಲ್ಲ. ಓಕೆನಾ, ನೋಡಿ ಈಗ ಈ ಥರ ನಾನು ಮೇಂಟೈನ್ ಮಾಡಿದೆ. ನೀವು ಅದೇ ಥರನೇ ಹ್ಯಾಂಡಲ್ ಮಾಡಿ. ಯಾವುದೇ ಡಿಸೈನ್ ಆಗಲಿ, ನಾನೇನಾದರೂ ಒಂದು ಲೀಫು ಅಥವಾ ಯಾವುದಾದ್ರೂ ಒಂದು ಫಿಲ್ಲಿಂಗ್ ಪರ್ಫೆಕ್ಟಾಗಿ ಮಾಡಿದೆ ಅಂದರೆ ನಿಮಗೇನಾದರೂ ಹೆಚ್ಚು ಕಮ್ಮಿ ಬಂತು ಅಂದರೆ ನೀವು ಫೇಲ್ ಮಾಡ್ಕೊಳ್ಳೋ ಅಗತ್ಯೇನಿಲ್ಲ. ಅದನ್ನು ಸ್ವಲ್ಪ ಆಚೆ ಈಚೆ ಮಾಡಿ ಮೇಂಟೈನ್ ಮಾಡೋ ಹಾಗೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಒಂಚೂರು ಆಚೆ ಈಚೆ ಎಲ್ಲ ಅಳತೆಗಳು ತಪ್ಪಿದರೆ ಏನು ಪ್ರಾಬ್ಲಮ್ ಆಗಲ್ಲ ಅಂದ್ಕೊಳ್ತೀನಿ. ನೋಡಿ ಎಂಡ್ ಮಾಡಿದೆ ನಾನು. ಈಗ ಮಧ್ಯದಲ್ಲಿ ನಾನು ಕುಂದನ್ ಸ್ಟೋನಿಗೆ ಗಮ್ ಹಾಕಿಬಿಟ್ಟು ಅಂಟಿಸ್ಕೊಳ್ತೀನಿ ಫಸ್ಟು.
ಅಂಟಿಸ್ಕೊಂಡು ಬಿಟ್ಟರೆ ಏನಾಗುತ್ತೆ ಗೊತ್ತಾ, ಅದು ಗಮ್ ಹಾಕಿ ಸ್ವಲ್ಪ ಟೈಮ್ ತಗೋಬೇಕಾಗತ್ತೆ ಗಮ್ ಅಂಟ್ಕೊಳ್ಳೋಕ್ಕೆ. ನಾನು ಗಮ್ ಹಾಕಿ ಕುಂದನ್ ಸ್ಟೋನ್ ಅಂಟಿಸಿಟ್ಟಿದ್ದೀನಿ. ಅದು ಡ್ರೈ ಆಗೋವರೆಗೂ ಈ ಬಾರ್ಡ್ರ್ ಲೈನ್ ಇದೆಯಲ್ಲ ಅಲ್ಲಿ ನಾನು ಬೀಡ್ ವರ್ಕ್ ಮಾಡ್ತೀನಿ. ನಾನು ಬೀಡ್ ವರ್ಕಿಗೆ ಗೋಲ್ಡನ್ ಸೀವಿಂಗ್ ಥ್ರೆಡ್ ತೊಗೊಂಡಿದ್ದೀನಿ. ಬಟ್ಟೆ ಹೊಲಿಯೋ ದಾರ ಇದೆ ಅಲ್ವಾ, ಕಾಟನ್ ದಾರ, ಅದನ್ನೇ ತೊಗೊಂಡಿದ್ದೀನಿ. ಏನು ಗೊತ್ತಾ, ಆರಿ ವರ್ಕಲ್ಲಿ ಬೀಡ್ ವರ್ಕಿಗೆಲ್ಲ ಕಾಟನ್ ದಾರ ಸೀವಿಂಗ್ ಥ್ರೆಡ್ ಬರುತ್ತಲ್ಲ ಪಾಲಿಸ್ಟರು, ಅದು ಇಲ್ಲದೆ ಇದ್ದರೆ ಇನ್ನೊಂದು ದಾರ ಬರುತ್ತೆ, ಟ್ರಾನ್ಸ್ಪರೆಂಟ್ ಇರುತ್ತೆ. ಆದರೆ ಅದು ಸ್ವಲ್ಪ ಐರನ್ನೆಲ್ಲ ಆದರೆ ಕರ್ಗೋಗ್ಬಿಡುತ್ತೆ ಅಂತ ಕಮ್ಮಿ ಜನ ಯೂಸ್ ಮಾಡ್ತಾರೆ. ನೆಟ್ಟೆಡ್ ಬ್ಲೌಸಿಗೆಲ್ಲ ಯೂಸ್ ಮಾಡ್ತಾರೆ. ನೋಡಿ, ಈ ಥರ ಗೋಲ್ಡ್ ಅಥವಾ ಡಾರ್ಕ್ ಗೋಲ್ಡು ಯಾವುದಾದ್ರೂ ಒಂದು ಕಾಟನ್ ದಾರ ತೊಗೊಂಡು ಎರಡೆರಡು ಬೀಡು ಅಥವಾ ಸಿಂಗಲ್ ಬೀಡು ಹಾಕ್ತಾ ಹೋಗ್ಬೋದು. ಈಗ ಫುಲ್ಲು ನಾನು ರೌಂಡಾಗಿ ಬೀಡ್ ವರ್ಕ್ ಕೊಡ್ತೀನಿ, ಫಿನಿಶಿಂಗ್ ಮಾಡಿ ತೋರಿಸ್ತೀನಿ. ನೋಡಿ, ನಾನು ಬಾರ್ಡ್ರಿಗೆ ಬೀಡ್ ಹಾಕಿದ್ದೀನಿ. ಅದು ವಿಡಿಯೋ ಎಲ್ಲ ಸುಮ್ಮನೆ ಲೆಂತಿ ಆಗಿಬಿಡುತ್ತೆ ಅಂತ ತೋರಿಸ್ಲಿಲ್ಲ. ಈಗ ಇಲ್ಲಿ ಕೂಡ ಬೀಡ್ ವರ್ಕ್ನ ಮಾಡಿದರೆ ಆಯಿತು ಕುಂದನ್ ಸುತ್ತ. ಅದು ಗಮ್ಮು ಎಲ್ಲ ಅಂಟಿ ಒಣಗ್ತದೆ ನೋಡಿ, ಆ ನಂತರ ಮಾಡಿ. ನೋಡಿ, ಫಿನಿಶಿಂಗ್ ಮಾಡಿದೆ ನಾನು. ನೋಡಿ, ನಂದು ಕೂಡ ಎಷ್ಟು ಪ್ರಾಬ್ಲಮ್ ಇದೆ ಅಂತೇಳಿ, ಅಲ್ಲಿ ದಾರ ನೋಡಿ ಎಷ್ಟು ದೂರದಲ್ಲಿದೆ, ಅದಕ್ಕೆ ಸ್ವಲ್ಪ ಮಾರ್ಕ್ ಮಾಡ್ಕೊಂಡು ಹಾಕ್ಕೋಬೇಕಾಗತ್ತೆ. ಎಷ್ಟು ಗ್ಯಾಪ್ ಬೇಕು ಬೀಡ್ಸಿಗೆ, ಯಾವ ಬೀಡ್ಸ್ ಹಾಕ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆನಾ? ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.